ತರಗತಿ ತಿಳಿ ಕನ್ನಡ ಪದ್ಯಭಾಗ 2 ಸವಿಚೈತ್ರ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಬಸವರಾಜ ಸಾದರ. ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ 1955ರಂದು ಜನಿಸಿದರು. ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸಿಸಿಫಸರ ಸುತ್ತು ಕವನ ಸಂಕಲನ, ತಪ್ತಂಡ ಕಥಾ ಸಂಕಲನ, ಹೊಸ ಆಲೋಚನೆ, ವಿಮರ್ಶೆ, ಮೃದುವಾಗಿ ಮುಟ್ಟು ಪ್ರಬಂಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಆಕಾಶವಾಣಿ ಸ್ಪರ್ಧೆ, ಜಯತೀರ್ಥ ರಾಜ ಪುರೋಹಿತ ಸ್ಮಾರಕ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ. ಇವರ ಸಿಸಿಫಸರ ಸುತ್ತು ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಉತ್ತರ. ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ದಿನ. ಪ್ರಶ್ನೆ 2. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಪ್ರಶ್ನೆ 3. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಉತ್ತರ. ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ. ಪ್ರಶ್ನೆ 4. ಸವಿಚೈತ್ರದ ಸೊಬಗು ಏನು? ಉತ್ತರ. ಚೈತ್ರವು ಸುಗ್ಗಿಯ ಜೊತೆಗೆ ಜಗಕ್ಕೆಲ್ಲ ಹೊಸ ಕಳೆಯನ್ನು ತುಂಬುತ್ತದೆ. ಇದೇ ಚೈತ್ರದ ಸೊಬಗು. ಪ್ರಶ್ನೆ 5. ಯುಗಾದಿಯಲ್ಲಿ ಯಾವ ತಿನಸನ್ನು ಹಂಚುವ ಸಂಪ್ರದಾಯವಿದೆ? ಉತ್ತರ. ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚುವ ಸಂಪ್ರದಾಯವಿದೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಯುಗದ ಆದಿ ತಂದ ಸಂಭ್ರಮವೇನು? ಉತ್ತರ. ಯುಗದ ಆದಿಯಲ್ಲಿ ಮರಗಿಡಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತವೆ. ಫಲ ಪುಷ್ಪಗಳಿಂದ ಸಮೃದ್ಧವಾಗಿರುತ್ತವೆ. ಬಣ್ಣ ಬಣ್ಣದ ಚಿತ್ರಗಳ ಹಾಗೆ ಕಳೆಯು ತುಂಬಿ ಭೂತಾಯಿ ನವವಧುವಿನಂತೆ ಶೋಭಿಸುತ್ತಾಳೆ. ಪ್ರಶ್ನೆ 2. ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ? ಉತ್ತರ. ಚೈತ್ರದಲ್ಲಿ ವೃಕ್ಷರಾಜನ ಸೌಂದರ್ಯ ಸಂತೋಷವನ್ನು ಕಂಡ ಹಕ್ಕಿಗಳು ಮುಗಿಲು ಮುಟ್ಟುವಂತೆ ಪಂಚಮ ಸ್ವರದಲ್ಲಿ ಮಧುರವಾಗಿ ಹಾಡುತ್ತವೆ. ಆಕಾಶವು ಪ್ರತಿಧ್ವನಿಸುವಂತೆ ಕಾಣುತ್ತದೆ. ಚೈತ್ರ ಮಾಸದಂದು ಕೋಗಿಲೆಯು ಸ್ವರ ಮಧುರದಲ್ಲಿ ಮುಕ್ತ ಕಂಠವಾಗಿ ಹಾಡುವುದನ್ನು ಕಂಡ ಇತರ ಹಕ್ಕಿಗಳು ಚಿಲುಪಿಲು ಗುಟ್ಟುತ್ತಾ ಮತ್ತೇರಿದಂತೆ ಶಬ್ದ ಮಾಡುತ್ತವೆ. ಪ್ರಶ್ನೆ 3. ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಉತ್ತರ. ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳು ಮೈಕೊಡವಿ ಎದ್ದು ಹೊಸ ಚೈತನ್ಯದಿಂದ ತಮ್ಮ ತಮ್ಮ ಕೆಲಸಗಳಿಗೆ ಸಂತಸದಿಂದ ಹೋಗುವಂತೆ ಹೊಸ ಮಾಸ ಹೊಸ ಜೀವೋಲ್ಲಾಸದಂತೆ ಕವಿಗೆ ಗೋಚರಿಸಿದವು. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳ್ಯಾವುವು? ಉತ್ತರ. ಚೈತ್ರದಲ್ಲಿ ಮರಗಿಡಗಳು ಹೊಸ ಚಿಗುರುಗಳಿಂದ ತುಂಬುತ್ತವೆ. ಬಗೆ ಬಗೆಯ ಬಣ್ಣದ ಹೂವುಗಳು ಅರಳಿ ತಂಪನ್ನು ಬೀರುತ್ತವೆ. ಮಾವು, ಬೇವು ಮುಂತಾದ ಮರಗಳಲ್ಲಿ ಫಲ ಪುಷ್ಪಗಳು ತುಂಬುತ್ತವೆ. ಮಾವಿನ ಚಿಗುರನ್ನು ಸವಿದು ಕೋಗಿಲೆಯು ಇಂಪಾಗಿ ಆಡುವ ಗಾನವು ಭೂಮಿಯ ಎಲ್ಲಾ ಕಡೆ ಕೇಳಿಸುತ್ತದೆ. ಜೊತೆಗೆ ಪಕ್ಷಿಗಳ ಕಲರವವು ಸೊಬಗನ್ನು ಹೆಚ್ಚಿಸಿ ಈ ಭೂಮಿ ತಾಯಿಯು ನವ ವಧುವಿನಂತೆ ಕೂಡಿರುತ್ತಾಳೆ. ಹೀಗೆ ಚೈತ್ರ ಮಾಸದಲ್ಲಿ ಪ್ರಕೃತಿಯ ಬದಲಾವಣೆ ಆಗುತ್ತದೆ. ಪ್ರಶ್ನೆ 2. ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ? ಉತ್ತರ. ಚೈತ್ರ ಮಾಸದ ಮೊದಲ ದಿನವೇ ಯುಗದ ಆದಿ ಅಥವಾ ಯುಗಾದಿ ಎಂದು ಅವರು ತಿಳಿದು ಹಬ್ಬವನ್ನು ಆಚರಿಸುತ್ತಾರೆ. ಬೇವು ಬೆಲ್ಲವನ್ನು ಹಂಚುತ್ತಾರೆ, ತಾವು ಸ್ವೀಕರಿಸುತ್ತಾರೆ. ಹಿಂದಿನ ವರ್ಷಗಳ ಕಹಿಯನ್ನು ಮರೆತು ಹೊಸ ವರ್ಷದ ಶುಭ ಸಮಯವನ್ನು ಸಿಹಿಯನ್ನು ನಿರೀಕ್ಷಿಸುತ್ತಾರೆ. ಯುಗದ ಆದಿಯಲ್ಲಿ ಪ್ರಕೃತಿಯಲ್ಲೂ ಸವಿಯನ್ನು ಕಾಣುತ್ತೇವೆ. ಗಿಡ ಮರ ಬಳ್ಳಿಗಳೆಲ್ಲವೂ ಚಿಗುರಿ ಬಗೆ ಬಗೆಯ ಬಣ್ಣದ ಎಲೆ, ಹೂವು, ಕಾಯಿ, ಹಣ್ಣುಗಳಿಂದ ಕಂಗೊಳಿಸುತ್ತವೆ. ಕೋಗಿಲೆಯ ಸ್ವರದ ರಾಗಲಾಪ, ಚಿಲಿಪಿಲಿ ಹಕ್ಕಿಗಳ ಮಧುರ ಧ್ವನಿ, ಅವುಗಳ ಹಾರಾಟ, ಪ್ರಾಣಿಗಳ ಉತ್ಸಾಹದ ಓಡಾಟ ಮೊದಲಾದವು ಪ್ರಕೃತಿಯು ನವ ಚೈತನ್ಯದಿಂದ ತುಂಬಿರುವಂತೆ ಪ್ರದರ್ಶಿಸುತ್ತವೆ. ಎಲ್ಲೆಡೆ ಸಂತಸ ಸಂಭ್ರಮಗಳು ತೋರುತ್ತವೆ. ಹೀಗಾಗಿ ಯುಗದ ಆದಿಯನ್ನು ಸವಿಚೈತ್ರವೆಂದು ಕವಿ ಕರೆದಿದ್ದಾರೆ. ಮುಖ್ಯ ಪ್ರಶ್ನೆ 4. ಸಂದರ್ಭದೊಡನೆ ವಿವರಿಸಿ. ವಾಕ್ಯ 1. ನೆಲದಮ್ಮ ನವವಧುವೆ ಆದಳಿಂದ್ರು. ಆಯ್ಕೆ. ಈ ವಾಕ್ಯವನ್ನು ಬಸವರಾಜ ಸದರರವರು ಬರೆದಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ವಾಕ್ಯವನ್ನು ಕವಿ ಹೇಳಿದ್ದಾರೆ.
ಯುಗಾದಿ ಬಂದಾಗ ಮರ ಗಿಡಗಳು ಹಸಿರಿನಿಂದ ಕಂಗೊಳಿಸುತ್ತವೆ. ಫಲ ಪುಷ್ಪಗಳಿಂದ ಸಮೃದ್ಧವಾಗಿರುತ್ತವೆ. ಬಣ್ಣ ಬಣ್ಣದ ಚಿತ್ರಗಳ ಹಾಗೆ ಕಳೆಯು ತುಂಬಿ ಭೂತಾಯಿ ನವವಧುವಿನಂತೆ ಶೋಭಿಸುತ್ತಾಳೆ ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ. ಯುಗದ ಆದಿಯಲ್ಲಿ ಭೂಮಿ ತಾಯಿಯು ಕಾಣುವ ಬಗೆ ಇಲ್ಲಿ ಸ್ವಾರಸ್ಯಕರವಾಗಿದೆ. ವಾಕ್ಯ 2. ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಆಯ್ಕೆ. ಈ ವಾಕ್ಯವನ್ನು ಬಸವರಾಜ ಸದರರವರು ಬರೆದಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ಮಾತನ್ನು ಕವಿ ಹೇಳಿದ್ದಾರೆ. ಚೈತ್ರವೆಂದರೆ ವಸಂತ ಋತು. ವಸಂತವೆಂದರೆ ಋತುಗಳ ರಾಜ. ಈ ಕಾಲದಲ್ಲಿ ಗಿಡ ಮರಗಳು ಚಿಗುರುತ್ತವೆ. ಎಲ್ಲೆಡೆ ಪ್ರಕೃತಿಯಲ್ಲಿ ಹೊಸತನ ಕಾಣುತ್ತದೆ. ಜಗದ ಎಲ್ಲ ಪ್ರಾಣಿ ಪಕ್ಷಿಗಳು ಕೆಲಸಕ್ಕೆ ಹೋಗುತ್ತವೆ. ಜೀವನದಲ್ಲಿ ಉಲ್ಲಾಸ ಮೂಡಿ ನೆಲ ಮುಗಿಲು ಓಲಗ ಊದಿದಂತೆ ಕಾಣುತ್ತದೆ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ. ಹೊಸ ಮಾಸ ಹೊಸ ಜೀವೋಲ್ಲಾಸ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ. ವಾಕ್ಯ 3. ಎಲ್ಲೆರೆದೆಗಳ ತುಂಬ ಸವಿಚೈತ್ರವು. ಆಯ್ಕೆ. ಈ ವಾಕ್ಯವನ್ನು ಬಸವರಾಜ ಸದರರವರು ಬರೆದಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ವಾಕ್ಯವನ್ನು ಕವಿ ಹೇಳಿದ್ದಾರೆ. ಯುಗಾದಿ ಇಂದಿನ ಕೊಳೆಯನ್ನು ತಿಕ್ಕಿ ಮೈ ತೊಳೆದಂತೆ ಹಿಂದಿನ ದುಃಖ ಸಂಕಟ ಮಾಯವಾಗಿ ನಗು ನಗುವ ಮುಖಗಳೇ ಎಲ್ಲೆಲ್ಲೂ ಕಂಡು ಬರುತ್ತವೆ. ಬೆಲ್ಲ ಬೇವಿಗೆ ಸೇರಿ ಸವಿಯಾದಂತೆ ಜೀವನದ ಕಹಿ ಕಳೆದು ಸಿಹಿ ಹೆಚ್ಚಾಗಿ ದೇಹ ಮನಸ್ಸು ಆನಂದದಿಂದ ಕೂಡಿ ಎಲ್ಲೆರೆದೆಗಳು ಸವಿಚೈತ್ರ ಆಗುತ್ತವೆ ಎಂದು ಕವಿ ಆಶಿಸಿದ್ದಾರೆ. ಸ್ವಾರಸ್ಯ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಲಿ ಎಲ್ಲರ ಎದೆಯಲ್ಲೂ ಸವಿಚೈತ್ರ ತುಂಬಲಿ ಎನ್ನುವ ಕವಿಯ ಮಾತು ಇಲ್ಲಿ ಸ್ವಾರಸ್ಯಕರವಾಗಿದೆ. ವಾಸಾಭ್ಯಾಸ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿರಿ. ಯುಗಾದಿ. ಯುಗದ ಪ್ಲಸ್ ಆದಿ ತತ್ಪುರುಷ ಸಮಾಸ. ಮೈ ಕೊಡವಿ. ಮೈಯನ್ನು ಪ್ಲಸ್ ಕೊಡವಿ ತತ್ಪುರುಷ ಸಮಾಸ. ಸವಿಚೈತ್ರ. ಸವಿಯಾದ ಪ್ಲಸ್ ಚೈತ್ರ ಕರ್ಮಧಾರೆಯ ಸಮಾಸ. ನೆಲ ಮುಗಿಲು. ನೆಲವು ಪ್ಲಸ್ ಮುಗಿಲು ದ್ವಂದ್ವ ಸಮಾಸ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ. ಆದಳಿಂತು. ಆದಳು ಪ್ಲಸ್ ಇಂತು ಲೋಪಸಂಧಿ. ಜೀವೋಲ್ಲಾಸ. ಜೀವ ಪ್ಲಸ್ ಉಲ್ಲಾಸ ಗುಣಸಂಧಿ. ಎಲ್ಲರೆದೆ. ಎಲ್ಲರ ಪ್ಲಸ್ ಎದೆ ಲೋಪಸಂಧಿ. ನೆಲದಮ್ಮ. ನೆಲದ ಪ್ಲಸ್ ಅಮ್ಮ ಲೋಪಸಂಧಿ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಮುಖ ಮೊಗ. ಪಕ್ಷಿ ಹಕ್ಕಿ. ಬಣ್ಣ ವರ್ಣ. ಕಗ್ಗ ಖಡ್ಗ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಸಿಹಿ ಕಹಿ. ಆದಿ ಅಂತ್ಯ. ನೆಲ ಮುಗಿಲು ಹೊಸತು ಹಳತು. ತುದಿ ಮೊದಲು. ಚಟುವಟಿಕೆ. ಪ್ರಶ್ನೆ 1. ಸವಿಚೈತ್ರ ಪದ್ಯದ ಈ ಕೆಳಗಿನ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯ ಭಾಗ 1. ಕೊರಡ ಕೊನರಸಿ ತುದಿಗೆ ಮುಗುಳ ನಗೆ ಮುತ್ತಿತ್ತು. ಬರಡು ಜೀವಕ್ಕೆ ಹೊಸತು ಚೈತನ್ಯವು. ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಪದ್ಯ ಭಾಗ 2. ಯುಗದ ಇಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ. ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲೆರೆದೆಗಳ ತುಂಬ ಸವಿಚೈತ್ರವು. ಪ್ರಶ್ನೆ 2. ನೀವು ಆಚರಿಸಿದ ಯುಗಾದಿ ಹಬ್ಬದ ಸಂಭ್ರಮವನ್ನು ಬರೆಯಿರಿ. ಉತ್ತರ. ನಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಿ ಮನೆಯನ್ನು ಸಿಂಗರಿಸಲಾಗುತ್ತದೆ. ನಂತರ ದೇವರ ಪೂಜೆ ಮಾಡಿ ಪಂಚಾಂಗ ಶ್ರವಣ, ಬೇವು ಬೆಲ್ಲದ ವಿನಿಮಯ, ಹೊಸ ಬಟ್ಟೆ ಧರಿಸುವುದು, ಸಿಹಿ ತಿಂಡಿಗಳನ್ನು ಸವಿಯುವುದು ನಮ್ಮ ಈ ಹಬ್ಬದ ಸಂಭ್ರಮವಾಗಿದೆ.